ಪ್ರಿಯ ವೀಕ್ಷಕ ಸಹೋದರ ಸಹೋದರಿಯರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನು ತಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಶುಭ ಮುಂಜಾನೆ. ನಾವು ಕಳೆದ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಮತ್ತಾಯನ ಸುವಾರ್ತೆ 28:20 ವಾಕ್ಯ. ಯೇಸು ಸ್ವಾಮಿ ಹೇಳಿದನು, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆಂಬುದಾಗಿ. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗೆ ಇದ್ದೇನೆಂಬುದಾಗಿ ಹೇಳಿದಂಥ ದೇವರು ಯಾವಾಗಲೂ ನಮ್ಮೊಂದಿಗೆ ಇರುವ ಆತನಾಗಿರುತ್ತಾನೆ. ಆತನು ಮನುಷ್ಯರ ಹಾಗೆ ಎರಡು ಮಾತಿನ ದೇವರಲ್ಲ. 1 ಸಾಮ್ಯಲ 15:29 ಕೂಡ ನಾವು ನೋಡುತ್ತೇವೆ, ಆತನು ಮಾತು ಕೊಟ್ಟ ಪ್ರಕಾರ ನಡೆಯುವಂಥ ದೇವರು. ಆದರೂ ಕೂಡ ಅನೇಕ ಸಲ ನಮಗೆ ಅನ್ನಿಸ್ತದೆ, ದೇವರು ನಮ್ಮೊಂದಿಗೆ ಇರಲ್ಲ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ದೇವರು ನನ್ನನ್ನು ತೊರೆದಿದ್ದಾನೆ, ಯಾಕೆ ದೇವರು ನನಗೆ ಉತ್ತರ ಕೊಡ್ತಾ ಇಲ್ಲ, ಯಾಕೆ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ, ಯಾಕೆ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಯಾಕೆ ನನ್ನ ಬಿಸ್ನೆಸ್ಸಲ್ಲಿ ಲಾಭ ಬರ್ತಾ ಇಲ್ಲ, ಯಾಕೆ ಹಾಕಿದಂಥ ಬಂಡವಾಳದಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ, ಯಾಕೆ ನನ್ನ ಯಾವುದೇ ಕೆಲಸ ಕೈಗೂಡ್ತಾ ಇಲ್ಲ, ಯಾಕೆ ಯಾರು ನನ್ನ ನನ್ನೊಂದು ಕೈ ಜೋಡಿಸ್ತಾ ಇಲ್ಲ, ಯಾಕೆ 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 ಎಂಬಂಥ ಅನೇಕ ಪ್ರಶ್ನೆಗಳು ಇವತ್ತು ನಮ್ಮ ಹೃದಯದಲ್ಲಿ ಇರಬಹುದು. ಆದರೆ ಯಾವಾಗ ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೆ, ಆವಾಗ ದೇವರು ನಮಗೆ ಸಫಲತೆ ಕೊಡ್ತಾನೆ. ಕೃತಾರ್ಥನಾಗಿ ನಾವು ಬರ್ತೇವೆ. ಹಿಜ್ಕೀಯ ಎಂಬಂಥ ಅರಸನು 25ನೇ ವಯಸ್ಸಿನಲ್ಲಿ ಆತನು ಪಟ್ಟಕ್ಕೆ ಬಂದ, ಅಧಿಕಾರಕ್ಕೆ ಬಂದ. ಯೌವನ ಪ್ರಾಯ. ಈ ಯೌವನ ಪ್ರಾಯದಲ್ಲಿ ದೇವರನ್ನು ಹೆಚ್ಚಾಗಿ ಆತನು ಪ್ರೀತಿ ಮಾಡಿದ. ದೇವರ ಆಜ್ಞೆಗಳ ಪ್ರಕಾರ ಆತನು ನಡೀಲಿಕ್ಕೆ ಆರಂಭ ಮಾಡಿದ. ದೇವರ ಮೇಲೆ ಭಕ್ತಿ ವೈರಾಗ್ಯವುಳ್ಳವನಾಗಿದ್ದ. ಇದರಿಂದಾಗಿ ಆತನು ಎಲ್ಲಿಗೆ ಹೋದರೂ ಕೃತಾರ್ಥನಕ್ಕೆ ಬರುತ್ತಾ ಇದ್ದ. ಕಳೆದ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ 3 ವಿಷಯಗಳು. ಯಾಕೆ ಹಿಜ್ಕೀಯ ಅರಸನು ಕೃತಾರ್ಥನಿಗೆ ಬರ್ತಾ ಇದ್ದ, ಯಾಕೆ ದೇವರು ಆತನ ಜೊತೆಯಲ್ಲಿ ಇದ್ದ ಎಂಬುದಾಗಿ. ಒಂದು, ಆತನು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆದ. 2:18 ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಒಂದು, ದೇವರ ಚಿತ್ತಕ್ಕೆ ಅನುಸಾರವಾಗಿ ಆತನು ನಡೆದ. ಎರಡನೇದಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾದ ವಿಗ್ರಹಗಳನ್ನು ಆತನು ನಾಶ ಮಾಡಿದ. ಮೂರನೇದಾಗಿ, ತಾಮ್ರದ ಸರ್ಪವನ್ನು ಆತನು ನಾಶ ಮಾಡಿದ ಎಂಬುದಾಗಿ ನಾವು ಓದುತ್ತೇವೆ. ಆದರೆ ಇವತ್ತು ನಾವು ಧ್ಯಾನ ಮಾಡುವಂಥದ್ದು 2:18 ವಾಕ್ಯದಿಂದ. ಇನ್ನು 4ನೇ ಕಾರಣ ಏನು, ಹಿಜ್ಕೀಯನೊಟ್ಟಿಗೆ ದೇವರು ಯಾಕೆ ಇದ್ದ, ಯಾಕೆ ಹಿಜ್ಕೀಯನು ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಬರ್ತಾ ಇದ್ದ ಎಂಬುದಾಗಿ 2:18 ನಾವು 5ನೇ ವಾಕ್ಯದಿಂದ ಓದೋಣ. ಇವನು ಇಸ್ರೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದನು. 4ನೇ ಕಾರಣ, ಹಿಜ್ಕೀಯ ಅರಸ ಇಸ್ರೇಲ್ ದೇವರಲ್ಲಿ ಭರವಸೆ ಇಟ್ಟಿದ್ದ. ನಾವು ಏಷ್ಯಾ ಪುಸ್ತಕ 28:15-16 ವಾಕ್ಯ ಹೇಳ್ತದೆ, ಭರವಸೆ ಇಡುವವನು ಆತುರ ಪಡನು. ನಾವು ದೇವರ ಮೇಲೆ ಪೂರ್ಣವಾದಂಥ ಭರವಸೆ ಇಡುವುದಾದರೆ ಯಾವತ್ತೂ ಆತ ನಮ್ಮನ್ನು ಕೈ ಬಿಡಲ್ಲ, ಯಾವತ್ತೂ ಆತ ನಮ್ಮನ್ನು ತೊರೆಯುವುದಿಲ್ಲ. ಅದು ಅನೇಕ ಸಲ ನಮ್ಮ ಭರವಸೆ ಅಥವಾ ನಂಬಿಕೆ ಹೇಗಿರ್ತದೆ ಅಂದರೆ, ಕೇವಲ ಬಾಯಲ್ಲಿ ಮಾತ್ರ ಹೇಳ್ತೇವೆ, ನಿಜವಾಗಿ ನಾವು ಅದನ್ನು ಕಾರ್ಯರೂಪಕ್ಕೆ ನಾವು ತರುವುದಿಲ್ಲ. ನಾವು ಒಂದು ದಿವಸ ಒಂದು ಪ್ರಿಯ ಅಜ್ಜಿ, ಒಂದು ಪ್ರಾಯದ ಅಜ್ಜಿ ದೊಡ್ಡ ಮೂಟೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಅವರು ಮಾರ್ಗದ ನಡ್ಕೊಂಡು ಹೋಗ್ತಾ ಇದ್ರು. ಮಧ್ಯಾಹ್ನದ ಬಿಸಿಲಿನ ಸಮಯ. ಆಗ ಒಂದು ಬೈಲು ಗಾಡಿಯನ್ನು, ಎತ್ತಿನ ಗಾಡಿಯನ್ನು ಓಡಿಸಿಕೊಂಡು ಒಬ್ಬ ವ್ಯಕ್ತಿ ಆ ಕಡೆ ಹೋಗ್ತಾ ಇದ್ದ. ಈ ಪ್ರಾಯದ ಅಜ್ಜಿಯನ್ನು ನೋಡಿದಾಗ ಅವರಿಗೆ ತುಂಬ ಬೇಸರ ಆಯಿತು. ಅಯ್ಯೋ, ಈ ಪ್ರಾಯದಲ್ಲಿ ಇಷ್ಟು ದೊಡ್ಡ ಮೂಟೆ ಮಧ್ಯಾಹ್ನದ ಸಮಯ ಹೊತ್ತುಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ. ಅಜ್ಜಿ ಕೇಳಿದ, ಅಜ್ಜಿಗೆ ಎಲ್ಲಿ ಹೋಗಬೇಕು? ಆಗಿಂಥ ಕಡೆ ಎಂಬುದಾಗಿ ಅಜ್ಜಿ ಹೇಳಿದಾಗ, ಅಜ್ಜಿ ಒಂದು ಕೆಲಸ ಮಾಡಿ, ನನ್ನ ಗಾಡಿಯಿಂದ ಹತ್ತಿ ಬಿಡಿ, ನಾನು ನಿಮಗೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ನಿಮಗೆ ಡ್ರಾಪ್ ಮಾಡ್ತೇನೆ ಎಂಬುದಾಗಿ ಹೇಳಿದ. ಅಜ್ಜಿ ಹತ್ತುಕೊಂಡ ಕೂಡಲೇ ಅವರು ಹೊರಟು ಹೋದರು. ಗಾಡಿ ಹೊಡಿತಾ ಮುಂದಕ್ಕೆ ಹೋದ. ಅಜ್ಜಿಯ ಒಂದು ಸ್ಥಳ ಬಂದಾಗ, ಹಿಡಿಯುವ ಸ್ಥಳ ಬಂದಾಗ ತಿರುಗಿ ಆತನ ಅಜ್ಜಿಗೆ ಹೇಳಿದ, ಅಜ್ಜಿ ನಿಮ್ಮ ಸ್ಥಳ ಬಂತು, ಹಿಡಿದುಕೊಳ್ಳಿ. ನೋಡುವಾಗ ಆತನ ತಿರುಗಿ ನೋಡಿದಾಗ ಅಜ್ಜಿ ತಲೆ ಮೇಲೆ ಮೂಟೆಯನ್ನು ಹಾಕಿ ಹೊತ್ತುಕೊಂಡು ನಿಂತಿದ್ದಾರೆ. ಈತನಿಗೆ ಆಶ್ಚರ್ಯ ಆಯಿತು. ಅಜ್ಜಿ ಕೇಳಿದರು, ಏನಮ್ಮ ಅಜ್ಜಿ, ನಾನು ನಿಮಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ನಿಮ್ಮನ್ನು ಬಂಡಿಯ ಮೇಲೆ, ಎತ್ತಿನ ಗಾಡಿಯ ಮೇಲೆ ಕರೆದೆ, ನಿಮಗೆ ಡ್ರಾಪ್ ಕೊಟ್ಟೆ, ಆದರೆ ನೀವು ಇನ್ನೂ ಕೂಡ ಎತ್ತಿನ ಗಾಡಿಯ ಮೇಲೆ ಬಂದ ಮೇಲೂ ಕೂಡ ಆ ಮೂಟೆಯನ್ನು ಇನ್ನೂ ಹೊತ್ತುಕೊಂಡಿದ್ದೀರಲ್ಲ ಎಂಬುದಾಗಿ ಕೇಳಿದಾಗ ಅಜ್ಜಿ ಹೇಳ್ತಾ ಇದ್ದೆ, ಏನೆಂದರೆ, ಮಗನೇ, ನೀನು ನನ್ನ ಪರಿಸ್ಥಿತಿಯನ್ನು ನೋಡಿ ಕನಿಕರಪಟ್ಟು ನನಗೇನು ಡ್ರಾಪ್ ಕೊಟ್ಟು, ಆದರೆ ನನ್ನ ಭಾರ ಈ ಒಂದು ಎತ್ತುಗಳ ಮೇಲೆ ಹೊತ್ತುಕೊಂಡಿವೆ, ಹೆಚ್ಚಾದ ಈ ಮೂಟೆಯ ಭಾರ ಯಾಕೆ ಅಂತ ಮೂಟೆ ನಾನೇ ಹೊತ್ತುಕೊಂಡಿದ್ದೇನೆ ಎಂಬುದಾಗಿ ಅಜ್ಜಿ ಹೇಳಿದರು. ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿಯ ಮೇಲೆ ಭರವಸೆ ಇಡ್ತೇವೆ, ನಂಬಿಕೆ ಇಡ್ತೇವೆ, ಯೇಸುವಿನ ಮೇಲೆ ಭಾರ ಹಾಕಿದ್ದೇನೆ ಎಂಬುದಾಗಿ ಹೇಳ್ತೇವೆ, ಎಲ್ಲ ಇದೆ. ಆದರೆ ಅನೇಕ ಸಲ ನಾವು ಏನು ಮಾಡ್ತೇವೆ ಅಂದರೆ, ಅಜ್ಜಿ ಹಾಗೆಯೇ
ನಮ್ಮ ಹೊರೆಯನ್ನು ನಾವೇ ಹೊತ್ತುಕೊಳ್ತೇವೆ, ದೇವರ ಮೇಲೆ ಭರವಸೆ ಇಡುವುದಿಲ್ಲ. ಹಿಜ್ಕೀಯನು ಮಾಡಿದ, ದೇವರ ಮೇಲೆ ಆತನ ಭರವಸೆ, ಆತನ ಇಟ್ಟಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅವತ್ತು ಮಾರ್ತ ಮತ್ತು ಮರಿಯಳಿಗೆ ಯೇಸು ಹೇಳಿದಂಥ ಒಂದು ಮಾತು, ಅವರ ತಮ್ಮ ಲಾಜರ ಸತ್ತು ಹೋಗಿ 4 ದಿವಸ ಆಗಿದೆ, ಕೊಳೆತು ನಾರ್ತಾ ಇರ್ಬೋದು, ಹುಳಗಳು ಬಿದ್ದಿದೆ. ಅಂಥ ಸಂದರ್ಭದಲ್ಲಿ ಮಾರ್ತಳು ಯೇಸು ನೋಡಿ ಒಂದು ಮಾತು ಹೇಳ್ತಾಳೆ, ಗೊತ್ತುಂಟಾ? ಯೋಹನನ ಸುವಾರ್ತೆ 11:22 ಈಗ ಯೇಸು ಸ್ವಾಮಿ ತಂದೆಯ ಬಳಿ ನೀನು ಏನಾದರೂ ಕೇಳುವುದಾದರೆ ಆತನು ಅದನ್ನು ಮಾಡುವನೆಂಬುದಾಗಿ. ಈ ನಂಬಿಕೆ ನಮ್ಮಲ್ಲಿ ಇರಬೇಕು. ಇವತ್ತು ನಿನ್ನ ಪರಿಸ್ಥಿತಿ ಈ ರೀತಿಯಲ್ಲಿ ಇರಬಹುದು, ಸಾಲದ ಮಧ್ಯದಲ್ಲಿ ನಿಂತುಕೊಂಡಿರಬಹುದು. ಇವತ್ತು ನಿನ್ನ ಭಯಂಕರವಾದಂಥ ರೋಗ, ಕ್ಯಾನ್ಸರ್ ರೋಗವೋ, HIV ರೋಗವೋ, ವೈದ್ಯರನಿಗೆ ಆಲ್ರೆಡಿ ನ್ಯಾಯ ತೀರ್ಪು ಕೊಟ್ಟಿರ್ಬೋದು, ಸರ್ಟಿಫಿಕೇಟ್ ಕೊಟ್ಟಿರ್ಬೋದು, ನೀನು ಸಾಹಿತ್ಯ ಎಂಬುದಾಗಿ ರಿಪೋರ್ಟ್ ಕೊಟ್ಟಿರ್ಬೋದು. ಜಡ್ಜ್ ಆಲ್ರೆಡಿ ಜಡ್ಜ್ಮೆಂಟ್ ಕೊಟ್ಟಿರ್ಬೋದು, ಇನ್ನೂ ಸಾಧ್ಯ ಇಲ್ಲ, ನಿನ್ನ ವಿಷಯಕ್ಕೆ ಬಿಡುಗಡೆ ಇಲ್ಲ ಎಂಬುದಾಗಿ. ಅಂಥ ಪರಿಸ್ಥಿತಿಯಲ್ಲಿ ನೀನು ಇವತ್ತಿರ್ಬೋದು. ದೇವರ ಮೇಲೆ ಭರವಸೆ ಇಡುವುದಾದರೆ ಈ ಪರಿಸ್ಥಿತಿಗಳನ್ನು ದೇವರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ನಿನಗಾಗಿ ಆತನು ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ. ನೀವು ದೇವರಿಗಾಗಿ ನಿಲ್ಲಬಹುದಾದರೆ, ದೇವರ ಮೇಲೆ ಭರವಸೆ ಇಡುವುದಾದರೆ, ದೇವರು ನಿನಗಾಗಿ ಈ ಪರಿಸ್ಥಿತಿ ಅದ್ಭುತ ಮಾಡ್ತಾರೆ. ಎಸೆಕೇಲ್ ಪ್ರವಾದಿಯ ಪುಸ್ತಕ 37ನೇ ಅಧ್ಯಾಯ 1-14 ವಾಕ್ಯದಲ್ಲಿ ಪ್ರವಾದಿಯಾದ ಎಸೆಕೇಲನನ್ನು ದೇವರು ಒಂದು ಒಣಗಿದ ಎಲುಬಿನಗಳ ರಾಶಿಯ ಕಡೆಗೆ ಆತನು ಕರ್ಕೊಂಡು ಬರ್ತಾನೆ ಮತ್ತು ಮನುಷ್ಯಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂಬುದಾಗಿ ಎಸೆಕೇಲ್ ಪ್ರವಾದಿಯನ್ನು ನೋಡಿ ದೇವರು ಕೇಳ್ತಾ ಇದ್ದಾನೆ. ಆಗ ಎಸೆಕೇಲ್ ಪ್ರವಾದಿ ಏನು ಹೇಳಿದ? ಕರ್ತನೇ ನೀನೇ ಬಲ್ಲೆ. ಆಗ ದೇವರು ಏನು ಹೇಳಿದ ಗೊತ್ತುಂಟಾ? ನನ್ನ ವಚನಗಳನ್ನು ಈ ಎಲುಬುಗಳಿಗೆ ನುಡಿ ಎಂಬುದಾಗಿ. ಯಾವಾಗ ಪ್ರವಾದಿಯಾದ ಎಸೆಕೇಲನು ದೇವರ ವಾಕ್ಯವನ್ನು ಎಲುಬುಗಳೊಂದಿಗೆ ಮಾತನಾಡಿದಾಗ ಅವುಗಳಿಗೆ ಜೀವ ಬಂದು ಅವು ನಿಂತವೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಿನ್ನ ಜೀವ ಕಳ್ಕೊಂಡು ಅನೇಕ ಪರಿಸ್ಥಿತಿಗಳಿರ್ಬೋದು. ನಿನ್ನ ದಾಂಪತ್ಯ ಜೀವಿತ ಅಥವಾ ನಿನ್ನ ಮಕ್ಕಳ ಪ್ರಾಯ ಮೀರಿ ಹೋಗಿದೆ, ಅವರಿಗೆ ವಧುವರರು ಸಿಗಲಿಲ್ಲ, ಸತ್ತು ಹೋದಂಥ ಪರಿಸ್ಥಿತಿ. ನಿನ್ನ ಆರೋಗ್ಯ ಕೆಟ್ಟು ಹೋಗಿದೆ, ಇನ್ನು ಯಾವುದರಿಂದಲೂ ವೈದ್ಯರೆಲ್ಲ ಕೈ ಬಿಟ್ಟಿದ್ದಾರೆ, ಇನ್ನು ಆರೋಗ್ಯ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಸತ್ತಂಥ ಪರಿಸ್ಥಿತಿ. ಇವತ್ತು ಸಾಲ, ನಿನ್ನ ಆದಾಯಕ್ಕಿಂತಲೂ 100 ಪಟ್ಟು ಸಾಲ ನಿನ್ನ ತಲೆ ಮೇಲಿದೆ, ಸತ್ತಂಥ ಒಂದು ಪರಿಸ್ಥಿತಿ. ಇಂಥ ಅನೇಕ ಪರಿಸ್ಥಿತಿಗಳು ಜಡ್ಜ್ ಕೋರ್ಟಲ್ಲಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಅನೇಕ ಪರಿಸ್ಥಿತಿಗಳು ನಿನ್ನ ಜೀವಿತದಲ್ಲಿ ಇರಬಹುದು. ಆದರೆ ಇದಕ್ಕೆ ಜೀವ ಬರಲಿಕ್ಕೆ ಸಾಧ್ಯ ಇದೆ. ಕಾರಣ ಗೊತ್ತುಂಟಾ? ಜೀವಿಸುವ ದೇವರ ಮೇಲೆ ನೀನು ಭರವಸೆ ಇಡುವುದಾದರೆ ಆ ಜೀವಿಸುವ ದೇವರು ನಿನ್ನ ಸತ್ತಂಥ ವಿಷಯಗಳಿಗೆ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ. ಎಸ್ತೇಳ ಸಮಯದಲ್ಲಿ ಹಾಮಾನನೆಂಬಂಥ ಮಂತ್ರಿ ಇದ್ದ, ಅವನು ದುಷ್ಟನಾಗಿದ್ದ. ಅವತ್ತಿನ ರಾಜನಾದ ಅವಿಶ್ವಾಸ ರಾಷ್ಟ್ರದೊಟ್ಟಿಗೆ ಕೂಡಿ ಇಸ್ರೇಲ್ ಜನಾಂಗಕ್ಕೆ ವಿಧಿ ಬರೆದ, ಕಾನೂನು ಬಂದ. ಆ ರಾಜ ಶಾಸನ ಯಾವತ್ತು ಒಂದು ಸಲ ರಾಜನು ಮುದ್ರೆ ಹಾಕಿದ ಮೇಲೆ ಅದನ್ನು ಕ್ಯಾನ್ಸಲ್ ಆಗುವುದೇ ಇಲ್ಲ, ರದ್ದಾಗುವುದೇ ಇಲ್ಲ. ಆದರೆ ಮೊರ್ದಕೆ ಎಂಬಂಥ ದೇವರ ಮಗ ಭಕ್ತ ಮತ್ತು ಇಸ್ರೇಲ್ ಜನರು ಎಸ್ತರ್ ರಾಣಿ ಸೇರಿ 3 ದಿವಸ ಉಪವಾಸ ಮಾಡಿ ಪ್ರಾರ್ಥಿಸಿದಾಗ ಏನಾಯಿತು? ಯಾರು ವಿಧಿ ಬರೆದಿದ್ದರು, ಹಾಮಾನ ಎಂಬಂಥ ದುಷ್ಟ ಮಂತ್ರಿ ಮೊರ್ದಕೆಗೋಸ್ಕರ ಭಕ್ತನಿಗಾಗಿ ಗಲ್ಲು ಕಂಬ ಸೇವನೆ ಮಾಡಿದ, ಆ ಗಲ್ಲಿನ ಕಂಬದಲ್ಲಿ ಅವನು ಬಿದ್ದ. ಮಾತ್ರವಲ್ಲ, ಅವನ ಆಸ್ತಿ ಪಾಸ್ತಿ ಎಲ್ಲವೂ, ಅವನ ಪೊಸಿಷನ್, ಅಧಿಕಾರ ಎಲ್ಲವೂ ದೇವರ ಭಕ್ತನಾದ ಮೊರ್ದಕೆಗೆ ಸಿಕ್ಕಿತು. ಆ ಶಾಸನ ರದ್ದಾಯಿತು. ಎಂಥ ಒಂದು ಮಾತು! ಕಾನೂನೇ ಕ್ಯಾನ್ಸಲ್ ಆಯಿತು. ದೇವರು ನಿನಗಾಗಿ ಅದ್ಭುತ ಮಾಡ್ತಾನೆ, ನಿನಗಾಗಿ ಹೊಸ ಕಾನೂನು ದೇವರು ತರ್ತಾನೆ, ನಿನಗಾಗಿ ಹೊಸ ಶಾಸನ ದೇವರು ಬರೀಲಿಕ್ಕೆ ದೇವರಿಂದ ಸಾಧ್ಯ, ನಿನಗೆ ಹೊಸ ಆರೋಗ್ಯ ಕೊಡಲಿಕ್ಕೆ ದೇವರಿಗೆ ಸಾಧ್ಯ, ಹೊಸ ಬಿಡುಗಡೆ ದೇವರಿಂದ ಕೊಡಲಿಕ್ಕೆ ನಿನಗೆ ಸಾಧ್ಯ. ಇಷ್ಟೇ ಬೇಕಾದದ್ದು, ನೀನು ದೇವರ ಮೇಲೆ ಭರವಸೆ ಇಡಬೇಕು, ದೇವರ ಮೇಲೆ ನೀನು ನಂಬಿಕೆ ಇಡಬೇಕು. 123ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಭಕ್ತನಾದ ದಾವಿದನು ಈ ರೀತಿಯಲ್ಲಿ ಹೇಳುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು 1 ಮತ್ತು 2ನೇ ವಾಕ್ಯ ಓದುವ. ಪರಲೋಕದಲ್ಲಿ ಅಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ದೇವರನ್ನು, ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ನೋಡಿ ಎಂಥ ಒಂದು ನಂಬಿಕೆ! ನಾವು ದೇವರ ಕಣ್ಣುಗಳನ್ನು, ದೇವರನ್ನು ನಮ್ಮ ಕಣ್ಣುಗಳು ಯಾವತ್ತೂ ನೋಡಬೇಕು. ನಾವು ಯಾವಾಗ ದೇವರು ನೋಡ್ತೇವೆ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ದೇವರು ನಮಗಾಗಿ ಅದ್ಭುತ ಮಾಡ್ತಾನೆ. ಕೀರ್ತನೆ 34ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ, ಕೀರ್ತನೆ 34ನೇ ಅಧ್ಯಾಯದ 5ನೇ ಅಧ್ಯಾಯವನ್ನು ನಾವು ಓದುವುದಾದರೆ ಅಲ್ಲಿ ಹೇಳ್ತಾ ಇದೆ, ಆತನತ್ತ ನೋಡಿದ ಮುಖವು ಅದು ಲಜ್ಜೆಯಿಂದ ಕೆಡುವುದಿಲ್ಲ, ಅದು ಪ್ರಕಾಶ ಹೊಂದುವುದು. 2 ಪೂರ್ವಕಾಲ 20ನೇ ಅಧ್ಯಾಯದ ಯೋಷಪಾಟ್ ಎಂಬುದಾಗಿ ಹೇಳುವಂಥ ಇಸ್ರೇಲ್ ಅರಸನಿದ್ದ.
ಅವನಿಗೆ ವಿರೋಧವಾಗಿ 2-3 ಜನಾಂಗಗಳು ಬಂದವು. ಅಲ್ಲಿ ಹೇಳ್ತದೆ 20 ಅಧ್ಯಾಯದ 1 ವಾಕ್ಯ, ಇದಾದ ಮೇಲೆ ಮೋಪಿರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೋಷಪಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೋಷಪಾಟನಿಗೆ, ಮಹಾಸಮೂಹ ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿ ಇರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೆದೆ ಎನಿಸಿಕೊಳ್ಳುವ ಅಚ್ಚಚೋನ್ ತಾಮರಿನಲ್ಲಿರ್ತಾರೆಂದು ತಿಳಿಸಿದಾಗ, 3ನೇ ವಾಕ್ಯದ ಯೋಷಪಾಟ ಏನು ಮಾಡಿದ? ಯೋಷಪಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರಲ್ಲಿ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಮಾತ್ರವಲ್ಲ, ಅವನು ಏನೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆಂಬುದಾಗಿ 2 ಪೂರ್ವ ಕಾಲ 20ನೇ ಅಧ್ಯಾಯದಲ್ಲಿ ನಾವು 12-13 ವಾಕ್ಯ ಓದುವ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಎಲ್ಲ ಯೆಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದರು. ನೋಡಿ, ಅಲ್ಲಿ ಅವರಿಗೆ ಗೊತ್ತು, ಚೆನ್ನಾಗಿ ಗೊತ್ತು, ಯುದ್ಧದಲ್ಲಿ ಜಯ ಸಿಗುವುದಿಲ್ಲ, ನಮಗೆ ಸಹಾಯ ಮಾಡುವಂಥ ಯಾರು ಕೂಡ ವ್ಯಕ್ತಿಗಳು ಇಲ್ಲ, ಎಲ್ಲರೂ ಕೈ ಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ದೇವರನ್ನು ಆಶ್ರಯಿಸುವುದಕ್ಕಾಗಿ 1 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದರು. ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನೆಂಬುದಾಗಿ, ನಮಗೇನು ಮಾಡಬೇಕೆಂಬುದು ಗೊತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ, ಆದರೆ ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡುತ್ತಾ ಇವೆ. ಇವತ್ತು ನಿನ್ನ ಕಣ್ಣುಗಳು ದೇವರನ್ನು ನೋಡುವುದಾದರೆ, ಎದುರು ನೋಡುವುದಾದರೆ, ದೇವರ ಸಹಾಯವನ್ನು ಆಶಿಸುವುದಾದರೆ, ದೇವರು ನಿನಗೆ ಸಹಾಯ ಮಾಡಲಿಕ್ಕೆ ಶಕ್ತನು. ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ದೇವರು ನಿನ್ನನ್ನು ಯಾವತ್ತೂ ತೊರೆಯುವುದಿಲ್ಲ. ಪ್ರಿಯರೇ, ನೀನು ನಿನ್ನ ಭರವಸೆಗೆ ಆದರನಾಗಿದ್ದುಕೊಂಡು ನಿನಗೆ ಬೇಕಾದಂಥ ಬಿಡುಗಡೆ ಆತನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು 121 ಕೀರ್ತನೆಯಲ್ಲಿ 1-2 ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಾನು ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ಯೆಹೋವನಿಂದಲೆಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, 125 ಕೀರ್ತನೆಯಲ್ಲಿ 1 ಮತ್ತು 2 ವಾಕ್ಯ ಓದಿಕೊಳ್ಳೋಣ. ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗಿದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಅಲ್ಲಿ ದಾವೀದನು ಹೇಳುವಂಥದ್ದು, ಯೆಹೋವನಲ್ಲಿ ಭರವಸೆ ಇಡುವವರು ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಹಾಗಾದರೆ ದೇವರ ಮೇಲೆ ನೀನು ಭರವಸೆ ಇಡುವುದಾದರೆ, ಈ ಸಮಯದಲ್ಲಿ ದೇವರನ್ನು ನೀನು ಆತುಕೊಳ್ಳುವುದಾದರೆ, ದೇವರನ್ನು ನೀನು ಆಶ್ರಯಿಸಿಕೊಳ್ಳುವುದಾದರೆ, ಆತನು ನಿನಗಾಗಿ ಸಹಾಯಕ್ಕೆ ಆತನು ಖಂಡಿತವಾಗಿ ಬರ್ತಾನೆ. ಆತನನ್ನು ಖಂಡಿತವಾಗಿ ಕೈ ಬಿಡಲ್ಲ. ಪ್ರಿಯರೇ, ಈ ಸಂದರ್ಭದಲ್ಲಿ ನೀನು ನಿನ್ನ ಕಣ್ಣೆತ್ತಿ ನೀನು ಪರಲೋಕದ ಕಡೆಗೆ ದೃಷ್ಟಿಸಿ ನೀನು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು, ನನ್ನ ಮೇಲೆ ದಯೆ ಇಡು, ನನಗಾಗಿ ಒಂದು ಅದ್ಭುತ ಮಾಡು. ಅವತ್ತು 2 ಅರಸು 6ನೇ ಅಧ್ಯಾಯ 14-16 ವಾಕ್ಯವನ್ನು ಓದುವಾಗ, ಇಸ್ರಾಯೇಲರ ಪ್ರವಾದಿಯಾದಂತಹ ಈ ಎಲಿಷನನ್ನು ನಾಶ ಮಾಡುವುದಕ್ಕೋಸ್ಕರ ಅರಮ್ಯರ ಸೈನ್ಯ ಬಂತು. ಅದಕ್ಕೆ ಒಂದು ಕಾರಣ ಇತ್ತು. ಅರಮ್ಯರ ಪಾಳ್ಯದಲ್ಲಿ ಏನೆಲ್ಲ ಸಂಭಾಷಣೆ ನಡೀತಿತ್ತು ಅವೆಲ್ಲ ವಿಷಯಗಳನ್ನು ಇಸ್ರಾಯೇಲರು ಕೂತಂತ ಪ್ರವಾದಿಗೆ ದೇವರು ತಿಳಿಸ್ತಾ ಇದ್ದ, ಪ್ರಕಟಣೆ ಮಾಡ್ತಾ ಇದ್ದ. ಅದನ್ನು ಆತನು ಅಲ್ಲಿಯ ರಾಜನಿಗೆ ತಿಳಿಸ್ತಾ ಇದ್ದ. ಆವಾಗ ಅವರು ದಂಡೆತ್ತಿ ಬರುವಂತಹ ಎಲ್ಲ ಮಾರ್ಗಗಳಲ್ಲಿ ರಾಜನು ಕಾವಲಿರಿಸ್ತಾ ಇದ್ದ. ಇದರಿಂದಾಗಿ ಆ ಅರಮ್ಯರ ಅರಸನಿಗೆ ಒಂದು ಸಂಶಯ ಉಂಟಾಯಿತು. ತಮ್ಮಲ್ಲಿ ಯಾರಾದರೂ ಏನಾದರೂ ನೋಡಿ, ನಾವು ನಿಮಗೆ ತಮ್ಮಲ್ಲಿ ಯಾರಾದರೂ ಈ ಒಂದು ಶತ್ರುವಿನ ಕಡೆಯವರು ಇದ್ದಾರೆ ಎಂಬುದಾಗಿ ಅವನಿಗೆ ಒಂದು ಯೋಚನೆ ಬಂತು, ಭಯ ಬಂತು. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ವಿರೋಧ ಪಾಳ್ಯದಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲ, ಇಸ್ರೇಲ್ ಒಬ್ಬ ಪ್ರವಾದಿ ಇದ್ದಾನೆ, ಅವನೇ ಎಲಿಷ ಪ್ರವಾದಿ, ಅವನು ತಿಳಿಸ್ತಾನೆ ಎಂಬುದಾಗಿ 2 ವರ್ಷ 6-8 ವಾಕ್ಯದಿಂದ ಓದ್ತೇನೆ. ಅರಮ್ಯರ ಅರಸನು ಇಸ್ರೇಲಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದನು. ಅವನು ಯುದ್ಧದಲ್ಲಿ ಹೊಂಚು ಹಾಕತಕ್ಕ ಸ್ಥಳವನ್ನು ತನ್ನ ಸೇನಾಧಿಪತಿಗಳೊಡನೆ ಗೊತ್ತು ಮಾಡುವಷ್ಟು ಸಾರಿ ದೇವರ ಮನುಷ್ಯನು ಇಸ್ರೇಲರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿದ್ದ ಸ್ಥಳದಲ್ಲಿ ಆಯಬಾರದು, ಅಲ್ಲಿ ಅರಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲ ಸ್ಥಳಗಳಿಗೂ ಇಸ್ರೇಲರ ಅರಸನು ಹೇಳಿ ಕಳಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಅರಮ್ಯರ ಅರಸನ ಕೈಗೆ ಸಿಕ್ಕದಂತೆ ತಪ್ಪಿಸಿಕೊಂಡನು. ಇದರ ದೆಸೆಯಿಂದ ಅರಮ್ಯರ ಅರಸನು ಕಳವಳಗೊಂಡು ತನ್ನ ಸೇನಾಧಿಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರೇಲರ ಅರಸರ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೆಂದು ಕೇಳಿದನು. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಆಗಲ್ಲ, ಇಸ್ರೇಲರಲ್ಲಿ ಎಲಿಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ,
ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಆತನು ಅರಿತುಕೊಂಡು ಎಲ್ಲವನ್ನು ಇಸ್ರೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಇಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥಾಶ್ವಗಳ ಸಹಿತವಾದ ಮಹಾಸೈನ್ಯವನ್ನು ಅಲ್ಲಿಗೆ ಕಳಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ನೋಡಿ, ಈ ಸೈನ್ಯ ನೋಡಿದಾಗ ಪ್ರವಾದಿಯ ಸೇವಕನಿಗೆ ಒಂದು ಭಯ, ಕಳವಳ ಉಂಟಾಯಿತು. ನಾವು ನಾಶವಾಗ್ತೇಬೋದಾಗಿ ತಿಳ್ಕೊಂಡ. ಕಠಿಣ ಪರಿಸ್ಥಿತಿ ಇದು. ಇವತ್ತು ವೈರಿಗಳು ನಿನ್ನ ಸುತ್ತಮುತ್ತಲೂ ಇವತ್ತು ನಿಂತಿರಬಹುದು, ಎದ್ದು ನಿಂತಿರಬಹುದು. ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾವು ಕೀರ್ತನೆ ಪುಸ್ತಕ 27ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, 3ನೇ ವಾಕ್ಯ, ನನಗೆ ವಿರೋಧವಾಗಿ ದಂಡು ಬಂದಿಡಿದರೂ ನನಗೇನು ಭಯವಿಲ್ಲ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿ ಇರುವೆನು. ಇವತ್ತು ನಿನಗೆ ವಿರೋಧವಾಗಿ ಅನೇಕರು ಮಾಟಗಳನ್ನು ಮಂತ್ರಗಳನ್ನು ಮಾಡುವಂಥ ಭಯ ನಿನ್ನ ಒಳಗಿರಬಹುದು. ತೊಂದರೆ ಮಾಡುವಂಥ ವ್ಯಕ್ತಿಗಳು ನಿಂತಿರಬಹುದು. ಪದೇ ಪದೇ ಕಂಪ್ಲೇಂಟ್ ಕೊಡುವಂಥವ್ರು, ಪದೇ ಪದೇ ಕೇಸ್ ಕೊಡುವಂಥವ್ರು, ಪದೇ ಪದೇ ಕಿರುಕುಳ ಕೊಡುವಂಥವ್ರ ಮಧ್ಯದಲ್ಲಿ ನೀನು ಒಂಟಿಯಾಗಿ ಎಲ್ಲರಿಂದ ಕೈಪಿಡಲ್ಪಟ್ಟಂಥ ಪರಿಸ್ಥಿತಿ ನಿಂತಿರಬಹುದು. ಭಯಪಡೋ ಅವಶ್ಯಕತೆ ಇಲ್ಲ. ಇದೇ ರೀತಿಯಲ್ಲಿ ಈ ಎಲಿಷಾ ಪ್ರವಾದಿಯ ಸೇವಕನು ಆತನು ಸೋತು ಹೋಗ್ತಾನೆ, ಕಳವಳಗೊಳ್ತಾನೆ, ಭಯಪಡ್ತಾನೆ, ನಿರಾಶೆಗೊಳ್ತಾನೆ. ತನ್ನ ಯಜಮಾನಿಗೆ ಹೇಳ್ತಾ ಇದ್ದ, ಏನು ಮಾಡೋದು ಈಗ? ಆಗ ಎಲಿಷಾ ಪ್ರವಾದಿಯಿಂದ ಬಂದಂಥ ಉತ್ತರ ಮತ್ತು ದೇವರಿಂದ ಬಂದಂಥ ಸಹಾಯದ ಕುರಿತಾಗಿ ಇಲ್ಲಿ ನಾವು 2 ಅರಸುಗಳು 6ನೇ ಅಧ್ಯಾಯ 15ನೇ ವಾಕ್ಯದಿಂದ 16ನೇ ವಾಕ್ಯದಿಂದ ಓದ್ತೇವೆ. ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಶತ್ರುಗಳ ಸಮೀಪಕ್ಕೆ ಬಂದಾಗ ಎಲಿಷನು, ಸ್ವಾಮಿ, ಜನರ ಕುರುಡರನ್ನಾಗಿ ಮಾರೆಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡರನ್ನಾಗಿ ಮಾಡಿದನು. ಆಗ ಎಲಿಷನು ಅವರಿಗೆ, ನೀವು ಹೋಗಬೇಕೆಂದಿದ್ದ ಪಟ್ಟಣವು ದಾರಿ ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆಂದು ಹೇಳಿ ಅವರು ಸಮಾರ್ಯಕ್ಕೆ ಕರ್ಕೊಂಡು ಹೋದನು. ಅವರು ಸಮಾರ್ಯದೊಳಗೆ ಬಂದಾಗ ಎಲಿಷನು, ಇವರು ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ ಎಂದು ಯೆಹೋವನನ್ನು ಬೇಡಿಕೊಂಡದ್ದರಿಂದ ಆತನು ಅವರ ಕಣ್ಣುಗಳನ್ನು ತೆರೆದನು. ಆಗ ಅವರಿಗೆ ತಾವು ಸಮಾರ್ಯದಲ್ಲಿದ್ದೇವೆಂದು ತಿಳಿದು ಬಂತು. ಇಸ್ರಾಯೇಲರ ಅರಸನು ಅವರನ್ನು ಕಂಡು ಎಲಿಷನಿಗೆ, ಅಪ್ಪ, ನಾನು ಇವರನ್ನು ಸಂವರಿಸಲೋ ಎಂದು ಕೇಳಲು ಅವನು, ಬೇಡ, ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಂಡು ಸರಿಯಾಗಿ ತಂದವರನ್ನು ನೀನು ಸಂವರಿಸುವಿಯೋ? ಇವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನ ಬಳಿಗೆ ಹಿಂತಿರುಗಿ ಹೋಗಲಿ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಬಳಿಗೆ ಕಳಿಸಿದನು. ಅಂದಿನ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲಿಲ್ಲ. ನೋಡಿ, ಎಂಥ ಒಂದು ಸಾಕ್ಷಿ! ಭರವಸೆ, ದೇವರ ಮೇಲೆ ನಂಬಿಕೆ ಎಲಿಷಾ ಪ್ರವಾದಿಗಿತ್ತು. ಅವನು ಹೇಳ್ತಾನೆ, ಇವನ ಕಣ್ಣುಗಳನ್ನು ದೇವರ ತೆರಿ. ಸೇವಕನ ಕಣ್ಣು ತೆರೆದಾಗ ಅಲ್ಲಿ ಎಲಿಷಾ ಪ್ರವಾದಿಯ ರಕ್ಷಣೆಗೆ ರಥಾಶ್ವಗಳು, ಪರಲೋಕ ಸೈನ್ಯ, ದೇವದೂತರು ಬಂದಿದ್ದಾರೆ. ಇಬ್ರಿಯ 1:14, ರಕ್ಷಣೆಯ ಮಾರ್ಗದಲ್ಲಿ ಇರುವವರ ಒಂದು ರಕ್ಷಣೆಗಾಗಿ ಉಳಿಗದ ಆತ್ಮಗಳಾಗಿ ದೇವದೂತರನ್ನು ದೇವರು ಇಟ್ಟಿದ್ದಾನೆಂಬುದಾಗಿ. ಕೀರ್ತನೆ 91:11-12 ವಾಕ್ಯ ಓದುವಾಗ, ನಿನ್ನ ಕಾಲು ಕಲ್ಲಿಗೆ ತಗುಲದಂತೆ ದೂತರು ನಿನ್ನನ್ನು ಎತ್ತಿಕೊಳ್ಳುವರೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 34ನೇ ಅಧ್ಯಾಯದ 7ನೇ ವಾಕ್ಯ ಹೇಳ್ತದೆ, ಆತನು ತನ್ನ ದೂತರನ್ನು ತನ್ನ ಭಕ್ತರ ಸುತ್ತಲೂ ದಂಡಿಡಿಸುತ್ತಾನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ವೈರಿಗಳ ಮುಂದೆ ನಿಂತಿರುವಂಥ ನನ್ನ ಸಹೋದರ ಸಹೋದರಿಯೇ, ನಿನ್ನ ಸುತ್ತಲೂ ವೈರಿಗಳ ಎದ್ದು ನಿಂತಿದ್ದರು. ನಿನಗಾಗಿ ರಕ್ಷಣೆಗಾಗಿ ದೇವದೂತರನ್ನು ದೇವರು ಕಳಿಸಿಕೊಡ್ತಾನೆ. ಯೇಸು ಸ್ವಾಮಿ ನಿನಗಾಗಿ ಸಹಾಯಕ್ಕಾಗಿ ಆತನು ಬರ್ತಾನೆ. ಆದರೆ ಇಲ್ಲಿ ಎಲಿಷಾ ಇನ್ನೊಂದು ಕಾರ್ಯ ಮಾಡಿದ. ಅವರ ಕಣ್ಣು ಕುರುಡಾಗುವಂತೆ ಮಾಡಿದ, ಕಣ್ಣು ತೆರೆಯುವಂತೆ ಮಾಡಿದ. ಅವರು ಸೆರೆ ಸಿಕ್ಕಾಗ ಅವರಿಗೆ ಹಾನಿ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ಕಲಿಯಬೇಕಾದಂಥ ಇನ್ನೊಂದು ಕಾರ್ಯ, ವೈರಿಗಳಿಗೆ ನೀನು ಮುಯಿ ತೀರಿಸಲಿಕ್ಕೆ ಹೋಗಬೇಡ. ನಿನಗೆ ತೊಂದರೆ ಮಾಡುವವರಿಗೆ ನೀನು ಕೇಡು ಮಾಡಲಿಕ್ಕೆ ಹೋಗಬೇಡ. ನಿನ್ನ ಪ್ರೀತಿಯನ್ನು ಅವರಿಗೆ ಯಾವಾಗಲೂ ಸದಾಕಾಲ ಪ್ರಕಟ ಮಾಡ್ತಾನೆ ಇರು. ನಿನ್ನ ಆಗುವಂಥ ಸಹಾಯಗಳನ್ನು ಅವರಿಗೆ ಮಾಡ್ತಾ ಇರು. ಅವನು ಏನು ಕೊಟ್ಟ? ಅವರು ನಾಶ ಮಾಡಲಿಕ್ಕೆ ಬಂದಂಥ ಜನರಿಗೆ, ಆ ಸೈನಿಕರಿಗೆ ದೊಡ್ಡ ಔತಣವನ್ನೇ ಮಾಡಿಸಿ ಅವರಿಗೆ ಆಹಾರ ಕೊಟ್ಟು ಹಿಂತಿರುಗಿ ಕಳಿಸುವಂಥದ್ದನ್ನು ಕೊಡ್ತೇವೆ. ವಾಕ್ಯ ಕೊನೆಯದಾಗಿ ಏನು ಹೇಳ್ತಾ ಇದೆ? ಅದರ ನಂತರ ಸುಲಿಗೆ ಮಾಡುವಂಥ ಅರಾಮ್ಯರ ಗುಂಪು ಇಸ್ರೇಲ್ ಪ್ರಾಂತ್ಯದೊಳಗೆ ಬರಲೇ ಇಲ್ಲ. ವೈರಿಗಳಿಗೆ ತಿಳ್ಕೊಂಡ್ರು, ಪ್ರೀತಿಯಿಂದ ತಿಳ್ಕೊಂಡ್ರು. ಏನು ಗೊತ್ತಂಟ? ಇವರು ಒಳ್ಳೆ ಜನರು, ಇವರಿಗೆ ಇನ್ನೂ ತೊಂದರೆ ಕೊಡಬಾರದು, ನಾವು ಇವರಿಗೆ ಕಿರುಕುಳ ಕೊಡಬಾರ್ದು, ಇವರಲ್ಲಿ ಪ್ರೀತಿ ಇದೆ, ಯೇಸುವಿನ ಪ್ರೀತಿ ಇವರ ಒಳಗಡೆ ಇದೆ, ಇವರಿಗೇನು ಅನ್ಯಾಯ ಮಾಡಬಾರದು ಎಂಬುದಾಗಿ ಅವರು ತಿಳ್ಕೊಂಡ್ರು. ನೀನು ಯಾವಾಗ ನಿನ್ನ ವೈರಿಗೆ ಪ್ರೀತಿ ತೋರಿಸ್ತೀಯಾ, ನಿನ್ನ ವೈರಿಯನ್ನು ನೀನು ಕ್ಷಮಿಸ್ತೀಯಾ, ಪ್ರೀತಿಸ್ತೀಯಾ, ಅವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೀಯಾ, ಆಗ ವೈರಿಗೆ ಗೊತ್ತಾಗ್ತದೆ ನೀನು ಒಳ್ಳೆ ವ್ಯಕ್ತಿ, ನಿನ್ನಲ್ಲಿ ಯೇಸು ಇದ್ದಾನೆಂಬ ತಿಳ್ಕೊಂಡು ನಿನಗೆ ತೊಂದರೆ ಮಾಡಲಿಕ್ಕೆ ಅವರು ಬರುವುದಿಲ್ಲ. ಆಗ ನಿನ್ನೊಳಗಿರುವಂಥ ಯೇಸುವನ್ನು ಅವರು ತಿಳ್ಕೊಳ್ತಾರೆ.
ಹಾಗಾದರೆ 2 ಅರಸು 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 5ನೇ ವಾಕ್ಯದಲ್ಲಿ ಹಿಜ್ಕೀಯ ಅರಸನ 4ನೇ ಗುಣ, ಈ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನು. ಇವತ್ತು ನೀನು ಕೂಡ ದೇವರ ಮೇಲೆ ಭರವಸೆ ಇಡುವುದಾದರೆ ದೇವರ ಕರ ನಿನಗಾಗಿ ಚಲಿಸ್ಲಿಕ್ಕೆ ಹೋಗ್ತದೆ. ದೇವರ ಸಹಾಯ ನಿನಗೆ ಆತನು ಖಂಡಿತವಾಗಿ ಕಳಿಸ್ಲಿಕ್ಕೆ ಕೊಡಲಿಕ್ಕೆ ಹೋಗ್ತಾನೆ. ದೇವರ ಮೇಲೆ ನಂಬಿಕೆ ಇಡು. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇನೆ. ಶುಭೋದಯ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ನನ್ನ ಪ್ರಿಯ ಸಹೋದರ ಸಹೋದರರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಮೇಲೆ ಕರುಣೆ ತೋರಿಸು, ಇವರ ಮೇಲೆ ದಯ ತೋರಿಸು ಸ್ವಾಮಿ. ಇವತ್ತು ವೈರಿಗಳ ಮಧ್ಯದಲ್ಲಿ ಇವರು ಕೈ ಬಿಡಲ್ಪಟ್ಟವರಾಗಿ ನಿಂತಿರಬಹುದು, ತುಂಬ ವೇದನೆಯಲ್ಲಿ ಮಧ್ಯದಲ್ಲಿ ನಿಂತಿರಬಹುದು ಸ್ವಾಮಿ. ಸಮಸ್ಯೆಗಳ ಮಧ್ಯದಲ್ಲಿ ನಿಂತಿದ್ದಾರೆ, ಎಲ್ಲರೂ ಇವರು ಕೈ ಬಿಟ್ಟಿದ್ದಾರೆ ಸ್ವಾಮಿ. ನಿನ್ನ ಜಯವನ್ನು ಇವರ ಜೀವಿತದಲ್ಲಿ ಪ್ರಕಟ ಮಾಡು, ನಿನ್ನ ಸಹಾಯದ ಹಸ್ತವನ್ನು ಜೀವಿತದಲ್ಲಿ ಪ್ರಕಟ ಮಾಡು ಕರ್ತನೇ. ಇವು ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಪ್ರಿಯ ಸಹೋದರಿ ಸಹೋದರಿಯೇ, ಇವತ್ತಿನಿಂದ ಕ್ರಿಸ್ತನ ಮೇಲೆ ನೀನು ಭರವಸೆ ಇಡು. ಕ್ರಿಸ್ತ ನಿನಗಾಗಿ ಸಹಾಯಗಳನ್ನು ಕಳಿಸ್ತಾನೆ. ತಕ್ಕ ಸಮಯ ನಿನಗಾಗಿ ಹೊಸ ಬಾಗಿಲು ತೆರೆದು ಕೊಡ್ತಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತಿನ ಮುಂಜಾನೆ ಜೀವಿತದ ಜಯದ ಮುಂಜಾನೆ, ಇವತ್ತಿನ ಮುಂಜಾನೆ ಜೀವಿತದ ಬಿಡುಗಡೆಯ ಮುಂಜಾನೆ, ಇವತ್ತಿನ ಮುಂಜಾನೆ ನಿನ್ನ ಆಶೀರ್ವಾದದ ಮುಂಜಾನೆಯಾಗಿದೆ. ನೀನು ಯೇಸು ಸ್ವಾಮಿಯ ಮೇಲೆ ಭರವಸೆ ಇಡು. ಕರ್ತನ ಇವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇರೋದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಪ್ರಿಯ ವೀಕ್ಷಕರೇ, ಈ ಶುಭೋದಯ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಈ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ಕೃಪೆ ಸದಾಕಾಲ ನಿಮ್ಮ ಜೊತೆಯಲ್ಲಿ. ಶುಭ ದಿನ. ಗುಡ್ ಡೇ. ಗಾಡ್ ಬ್ಲೆಸ್ ಯು.